ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ₹2,000 ಹಣ ಏನಿದೆ, ಸೊ ಆ ಒಂದು ಹಣ ಬಿಡುಗಡೆ ಆಗೋದಿಲ್ಲ. ಸೊ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು ಇನ್ನು ಮುಂದೆ ಬಂದಾಗುತ್ತಾ? ಸೊ ಈ ರೀತಿಯಾದಂತಹ ಕ್ವೆಶನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಮಾಹಿತಿ ಆಗಿರ್ಬೋದು ತುಂಬಾ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನೋಡಿದ್ದೀರಾ, ನಿನ್ನೆ ಏನು ರಿಸಲ್ಟ್ ಬಂತು, ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬಹುಮತವನ್ನು ಹೊಂದಿಲ್ಲ. ಸೊ ಹಾಗಾಗಿ ಅಧಿಕಾರಕ್ಕೆ ಬರೋದು ಡೌಟ್. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ ಜನರೆಲ್ಲರೂ ಅಂತ ನೋಡ್ಬೋದು. ಸೊ ಹಾಗಾಗಿ ಏನು ಡೌಟ್ ಬರ್ತಿದೆ ಎಲ್ಲ ಒಂದು ಫಲಾನುಭವಿಗಳಲ್ಲಿ ಅಂತ ಅಂದರೆ, ರಾಜ್ಯ ಸರ್ಕಾರ ನೀಡಿರುವಂತಹ ಪಂಚ ಗ್ಯಾರಂಟಿಗಳು ಇನ್ನು ಮುಂದೆ ಬಂದಾಗುತ್ತೆ. ಹಾಗಿದ್ರೆ ಕನ್ಫರ್ಮ್ ಆಗಿ ಈ ಒಂದು ಪಂಚ ಗ್ಯಾರಂಟಿಗಳು ಬಂದಾಗುತ್ತಾ? ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದಿಂದ ಇನ್ನು ನೆಕ್ಸ್ಟ್ ಏನು ಕಂತಿನ ಹಣ ಬಿಡುಗಡೆ ಆಗಬೇಕು, ಈ ಒಂದು ಹಣ ಇನ್ನು ಮುಂದೆ ಯಾರಿಗೂ ಕೂಡ ಜಮಾ ಆಗೋದಿಲ್ವಾ? ಈ ರೀತಿಯಾದಂತಹ ಕ್ವೆಶನ್ಸ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಎಲ್ಲ ಫಲಾನುಭವಿಗಳ ಒಂದು ದೃಷ್ಟಿಯಲ್ಲಿ ಏನಾಗಿದೆ ಅಂತ ಅಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ 5 ಗ್ಯಾರಂಟಿಗಳು ಬಂದಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ₹2,000 ಹಣ ಅಂತ ಅಂದರೆ 11ನೇ ಕಂತಿನ ಹಣ ಇನ್ನು ಮುಂದೆ ಏನು ರಿಲೀಸ್ ಆಗಬೇಕಾಗಿದೆ, ಸೊ ಆ ಒಂದು ಹಣ ರಿಲೀಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗಲೇ ಪಂಚ ಗ್ಯಾರಂಟಿ ಅಂತ ಅಂದರೆ ಶಕ್ತಿ ಯೋಜನೆ ಕಡೆಯಿಂದ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಫ್ರೀ ಬಸ್ಸನ್ನು ಬಿಟ್ಟಿದ್ದಾರೆ ಮಹಿಳೆಯರಿಗೆ. ಸೊ ಹಾಗಾಗಿ ಎಲ್ಲೂ ಕೂಡ ಬಸ್ ಚಾರ್ಜನ್ನು ಕೊಡದಲೇ ಮಹಿಳೆಯರು ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಆ್ಯಸ್ ಯೂಶುವಲ್ ಆಗಿ ಎಲ್ರಿಗೂ ಕೂಡ ಸಿಗ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಮುಂದಕ್ಕೂ ಕೂಡ ನೀವು ಆರಾಮಾಗಿ ಓಡಾಡ್ಬೋದು. ಬಟ್ ಇಲ್ಲಿ ಯುವ ನಿಧಿ ಯೋಜನೆ ಏನಿದೆ, ಸೊ ಯುವ ನಿಧಿ ಯೋಜನೆ ಅಡಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೂ ಕೂಡ ಅಮೌಂಟ್ ಬಂದಿಲ್ಲ. ಬಿಡುಗಡೆ ಮಾಡಿದ 1 ತಿಂಗಳು 2 ತಿಂಗಳು ಅಮೌಂಟು ಟ್ರಾನ್ಸ್ಫರ್ ಆಗಿದೆ, ಬಟ್ ನೆಕ್ಸ್ಟ್ ಯಾರಿಗೂ ಕೂಡ ಅಷ್ಟು ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಅನ್ನಭಾಗ್ಯ ಯೋಜನೆ ಅಡಿ ನೋಡಬೇಕು ಅಂತ ಅಂದರೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಜಮಾನೇ ಆಗಿಲ್ಲ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ವಲ್ಪ ಎಲ್ಲ ಫಲಾನುಭವಿಗಳಿಗೂ ಕೂಡ ರೀಚ್ ಆಗಿದೆ. ಬಟ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಏನಾಗಿದೆ ಅಂತ ಅಂದರೆ ಇನ್ನೂ ಕೂಡ ಎಲ್ಲರೂ ಖಾತೆಗೂ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಏಪ್ರಿಲ್ ತಿಂಗಳ ಅಕ್ಕಿ ಹಣ 5 to 10% ಜನರಿಗೆ ಮಾತ್ರ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಉಳಿದಂತಹ ಪೆಂಡಿಂಗ್ ಉಳ್ಕೊಂಡಿರೋ ಹಣ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ನಮಗೆ ಹಣನೇ ಬಂದಿಲ್ಲ ಅಂತ ಅನ್ನೋರಿಗೆ ಇನ್ನೂ ಕೂಡ ಜಮಾನೇ ಆಗಿಲ್ಲ ಅಂತ ಹೇಳ್ಬೋದು. ಗೃಹಜ್ಯೋತಿ ಅಡಿ ಸ್ವಲ್ಪ ಡಿಸ್ಕೌಂಟನ್ನು ಪಡೆದುಕೊಂಡು ನೀವು ಕರೆಂಟ್ ಬಿಲ್ಲನ್ನು ಪೇ ಮಾಡ್ತಿದ್ದೀರಾ. ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಒತ್ತನ್ನು ನೀಡಿರುವಂಥದ್ದು ಅಂತಲೇ ಹೇಳ್ಬೋದು. ನಮ್ಮ ಫಲಾನುಭವಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇರೋದು. ಇವಾಗ ಕಾಮನ್ ಆಗಿ ಎಲ್ಲರೂ ಕೂಡ ಕಾಡ್ತಾ ಇರೋವಂಥದ್ದು, ಗೃಹಲಕ್ಷ್ಮಿ ಯೋಜನೆಯ ₹2,000 ಅಮೌಂಟು ಇನ್ನು ಮುಂದೆ ಟ್ರಾನ್ಸ್ಫರ್ ಆಗಲ್ವಾ? ಇವಾಗ ಯಾಕೆ ಅಂತ ಅಂದರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಹೇಳಿತ್ತು, ನಾವು ಆಡಳಿತಕ್ಕೆ ಬಂದರೆ ಈ ಒಂದು 5 ಗ್ಯಾರಂಟಿಗಳನ್ನು ನಿಮಗೆ ಉಚಿತವಾಗಿ ನೀಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಗ್ಯಾರಂಟಿಗಳನ್ನೇನೋ ರನ್ನಿಂಗಲ್ಲಿ ಮಾಡ್ತಿದ್ದಾರೆ, ಬಟ್ 100ಗೆ 100% ಯಾವುದೂ ಕೂಡ ವರ್ಕ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಈ ವಿಚಾರ ಗೊತ್ತೇ ಇದೆ. ದೆನ್ ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲಿ ನಾವು ವಿನ್ ಆದರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆಯಡಿ ವರ್ಷಕ್ಕೆ 1 ಲಕ್ಷ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿ ಎಲ್ರಿಗೂ ಕೂಡ ಸ್ಪಷ್ಟ ಆಗಿರೋದೇನಂತ ಅಂದರೆ, ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆಗಿಲ್ಲ, ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯಾದಂಥ 1 ಲಕ್ಷ ಅಮೌಂಟು ಸಿಗೋದಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ 2,000 ಜೊತೆ 8,500 ಅವರು ಸೇರಿಸಿ 10,500 ಹತ್ತತ್ರ ಅಮೌಂಟನ್ನು ಹಾಕ್ತಿದ್ರು. ಬಟ್ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ 8,500 ಅಮೌಂಟು ಯಾರಿಗೂ ಕೂಡ ಬರೋದಿಲ್ಲ.
ಬಟ್ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನು ಮಾಡ್ತಾರೆ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಅದ್ರ ಬಗ್ಗೆ ಇನ್ನೂ ಯಾರೂ ಕೂಡ ಸ್ಪಷ್ಟನೆನ ಕೊಟ್ಟಿಲ್ಲ. ಬಟ್ ಜನಗಳ ಊಹಾಪೋಹ ಮಾತುಗಳಂತಲೇ ಹೇಳ್ಬೋದು. ಇವಾಗ ಯಾವ ರೀತಿ ರನ್ನಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಸೊ ನಿಲ್ಲಿಸೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಕೂಡ, ಅದನ್ನು ಕೂಡ ನಿಮಗೆ ಜಮಾ ಮಾಡ್ತಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಿ. ಸೊ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಯಾವ ಒಂದು ಯೋಜನೆಯನ್ನು ಕೂಡ ಅವರು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.